ಚಿತ್ರರಂಗವನ್ನು ಡಿಸ್ಟರ್ಬ್ ಮಾಡಿರುವಂತಹ ವಿಚಾರ ನಟ ದರ್ಶನ್ ಅವರು ಇಂಥದ್ದೊಂದು ಪ್ರಕರಣದಲ್ಲಿ ಕೇಳಿದ ತಕ್ಷಣ ಒಂದು ಶಾಕ್ ಆಯ್ತಾ? ಬಟ್ ಬಹಳ ವಿಷಾದ ಇದೆ. ಯಾಕಂದ್ರೆ ಕನ್ನಡದ ದೊಡ್ಡ ಒಂದು ಆಸ್ತಿ ಚಿತ್ರಮಂದಿರವನ್ನು ತುಂಬುತ್ತಾ ಇದ್ದಂಥ ಕಲಾವಿದ ದರ್ಶನ್ ಅವರ ಹೆಸರು ದೊಡ್ಡ ಶಕ್ತಿ. ರೇಣುಕಾ ಸ್ವಾಮಿ ಅವರು ಮತ್ತು ಅವ್ರ ಕುಟುಂಬದವ್ರಿಗೆ ಸಾಂತ್ವನವನ್ನು ಹೇಳ್ತೀನಿ ನಾನು. ಖಂಡಿತವಾಗಲೂ ಕೂಡ ನಿಜವಾಗಲೂ ಕೂಡ ಬಹಳ ನೋವಿದೆ. ಮಿತ್ರ ಅವರು ನಮ್ಮ ಕನ್ನಡ ಚಿತ್ರರಂಗದವರೇ ಆಗಿರೋದ್ರಿಂದ ಚಿತ್ರರಂಗದ ವಿಚಾರಗಳು ಬಂದಾಗ ನಿಮ್ಮ ಹತ್ರ ಡಿಸ್ಕಷನ್ ಮಾಡೋದು ಅಥವಾ ಕೇಳೋದು ತಪ್ಪಲ್ಲ. ಸೊ ಒಂದಷ್ಟು ಪ್ರಕರಣಗಳು, ಒಂದಷ್ಟು ವಿಚಾರಗಳು, ಬೆಳವಣಿಗೆಗಳು ಇಂಡಸ್ಟ್ರಿಯಲ್ಲಿ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಚಿತ್ರರಂಗವನ್ನು ಡಿಸ್ಟರ್ಬ್ ಮಾಡಿರುವಂತಹ ವಿಚಾರ ನಟ ದರ್ಶನ್ ಅವರು ಇಂಥದ್ದೊಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಕೇಳಿದ ತಕ್ಷಣ ಒಂದು ಶಾಕ್ ಆಯ್ತಾ? ಏನು ಹೇಳ್ತೀರಾ ಈ ಪ್ರಕರಣ? ಇಲ್ಲ, ನನಗೆ ಪುನಃ ಹೇಳ್ತೀನಿ, ದರ್ಶನ್ ಅವರು ನನಗೆ ಒಂದು 2 ದಶಕದಿಂದ ಚೆನ್ನಾಗಿ ಗೊತ್ತಿರುವಂಥ ಕಲಾವಿದರು. ಅವರ ತೆರೆಯ ಮೇಲೆ ಭಾಳ ಇಷ್ಟಪಟ್ಟಿದ್ದೀವಿ. ತೆರೆಯ ನಂತರವೂ ಕೂಡ ಅದು ವೈಯಕ್ತಿಕ ಜೀವನದಲ್ಲೂ ಕೂಡ ನನಗೆ ಅವರು ವೈಯಕ್ತಿಕವಾಗಿ ಚೆನ್ನಾಗಿ ಗೊತ್ತಿರುವ ಕಾರಣ ಬಹಳ ಹೆಂಗರಡು, ಎಲ್ಲರ ನೋವಿಗೆ ಮಿಡಿಯುವಂತಹ ಗುಣ ಇರುವಂಥ ವ್ಯಕ್ತಿ. ಒಂದು ಪ್ರಾಣಿಗೆ ನೋವಾದರೂ ಕೂಡ ಅದನ್ನು ಸಹಿಸೋಕ್ಕಾಗದಂಥ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಸಾವಿಗೆ ಕಾರಣ ಆಗ್ತಾರೆ ಅಂತ ಹೇಳಿದರೆ ಅದು ನಂಬಲಿಕ್ಕೆ ಭಾಳ ಅಸಾಧ್ಯ. ನಾನು ಅದನ್ನು ನಂಬೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ದರ್ಶನ್ ಅವರು ಈ ರೀತಿ ಮಾಡ್ತಾರೆ ಅನ್ನೋದು ಏನೋ ಸಮಯ ಸಂದರ್ಭಗಳು, ಕಾಲ ಏನೋ ಆಗಿದೆ. ಅದಕ್ಕೆ ನ್ಯಾಯ ವ್ಯವಸ್ಥೆ ನಡೀತಾ ಇದೆ. ಈಗ ಅದು ನ್ಯಾಯಾಲಯದಲ್ಲಿ ಅದು ತೀರ್ಪು ಕೊಡಬೇಕು. ನಾವು ಖಂಡಿತವಾಗೂ ಕೂಡ ಎಲ್ರಿಗೂ ಒಂದೇ ನ್ಯಾಯ. ಆ ನ್ಯಾಯಕ್ಕೆ ನಾವು ತಲೆಬಾಗಲೇಬೇಕು. ಅದಕ್ಕೋಸ್ಕರ ನಾವು ಕಾಯಬೇಕು. ಬಟ್ ಭಾಳ ವಿಷಾದ ಇದೆ. ಯಾಕೆಂದರೆ ಕನ್ನಡದ ದೊಡ್ಡ ಒಂದು ಆಸ್ತಿ ಅವರು. ಬಹುಶಃ ಇಷ್ಟೊಂದು ದೊಡ್ಡ ಅಭಿಮಾನಿ ಬಳಗವನ್ನು ಇರುವಂತಹ ಒಂದು ಅಪರೂಪದ ಕಲಾವಿದ ದರ್ಶನ್ ಅವರು. ಹಿಟ್ ಸಿನಿಮಾಗಳನ್ನು ಕೊಟ್ಟಂದು. ಒಂದು ಸಿನಿಮಾ ಗೆದ್ದರೆ ಅಷ್ಟು ಜನ ತಂತ್ರಜ್ಞರಿಗೆ, ಅಷ್ಟು ಜನ ವ್ಯಕ್ತಿಗಳಿಗೆ ಕೆಲಸ ಆಗುವಂಥದ್ದು. ದೊಡ್ಡ ಸ್ಟಾರ್ ಸಿನಿಮಾ ನಡೀತಾ ಇದೆ, ದರ್ಶನ್ ಅವರ ಸಿನಿಮಾ ನಡೀತಾ ಇದೆ, ಅಥವಾ ಸುದೀಪ್ ಸರ್ ಸಿನಿಮಾ ನಡೀತಾ ಇದೆ, ಅಥವಾ ಯಶ್ ಅವರ ಸಿನಿಮಾ ನಡೀತಾ ಇದೆ ಅಂತ ಹೇಳಿದರೆ, ಅಥವಾ ಯಾವುದೇ ಸಿನಿಮಾ ನಡೆದರೂ ಕೂಡ ಒಂದಷ್ಟು ಜನ ಟೆಕ್ನಿಷಿಯನ್ಸು, ತಂತ್ರಜ್ಞರು ಅದರಲ್ಲಿ ಊಟ ಮಾಡ್ತಾರೆ. ಒಂದು ನಿರಾಶೆ. ಚಿತ್ರಮಂದಿರವನ್ನು ತುಂಬ್ತಾ ಇದ್ದಂಥ ಒಬ್ಬ ಕಲಾವಿದರು. ದರ್ಶನ್ ಅವರ ಹೆಸರು ದೊಡ್ಡ ಶಕ್ತಿ ಅದು. ಅವರು ಈ ರೀತಿ ವಿಚಾರದಲ್ಲಿ ಇರುವಂಥದ್ದು ಭಾಳ ಕಷ್ಟ ಆಗ್ತಾಯಿದೆ. ಬಟ್ ನನಗೆ ನೋವಿದೆ. ನನ್ನ ಹತ್ತಿರದ ನನ್ನ ನೇಬರ್ ಅವರು, ದರ್ಶನ್ ಅವ್ರ ಮನೆ ಇಲ್ಲಿಂದ ಒಂದು 200 ಮೀಟ್ರು, ಶೆಡ್ಡು, ಪಟ್ಟಣನಗರ ಶೆಡ್ಡು ನನ್ನಿಂದ ಇಲ್ಲಿಂದ ಒಂದು 200 ಮೀಟ್ರ್ ಅಷ್ಟೇ. 200 ಮೀಟ್ರ್ಗಳ ಮಧ್ಯೆ ನಡೆದಂಥ ವಿಚಾರಗಳು. ಸೊ ಈಗ ನಾವೇನು ಹೇಳೋಣ, ಈಗ ನನ್ನ ಮಗು ಅಥವಾ ನನ್ನ ಮಗುಗೆ ಸ್ವಲ್ಪ ಕೆಸರಿಗೆ ಬಿದ್ದುಬಿಟ್ಟ ಅಂತ ಹೇಳಿದ ತಕ್ಷಣ ಅವರು ನನ್ನ ಮಗು ಅಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ನನ್ನ ಸ್ನೇಹಿತನ ಮುಖಕ್ಕೆ ಸ್ವಲ್ಪ ಮಸಿ ಆದ ತಕ್ಷಣ ಮಸಿ ಬೆಳೆದು ನನ್ನ ಸ್ನೇಹಿತ ಅಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸ್ನೇಹಿತನೇ ಅವರ ಮುಖಕ್ಕೆ ಅಂಟಿಕೊಂಡಿರುವಂಥ ಮಸಿಯನ್ನು ಅಳಿಸುವಂಥ ಕೆಲಸ ಆಗಲಿ. ಚೈತನ್ಯ ಅವರಿಗಿದೆ, ಖಂಡಿತ ಚೈತನ್ಯ ಇದೆ. ರೈತಪರ ಚಿಂತನೆ ಇರುವಂಥ ವ್ಯಕ್ತಿ, ಪ್ರಾಣಿಗಳ ಮೇಲೆ ಪ್ರೀತಿ ಇರುವಂಥ ವ್ಯಕ್ತಿ, ಸಮಾಜದ ಮೇಲೆ, ಪರಿಸರದ ಮೇಲೆ, ಕಲಾವಿದರ ಮೇಲೆ, ಟೆಕ್ನಿಷಿಯನ್ಸ್ಗಳ ಮೇಲೆ ತುಂಬ ಅಭಿಮಾನ ಇರುವಂಥ ವ್ಯಕ್ತಿ. ಆದಷ್ಟು ಬೇಗ ಆಚೆ ಬರಲಿ. ತಪ್ಪು ಮಾಡಿದರೆ ಆ ತಪ್ಪಿನ ಅರಿವು ಅವ್ರಿಗೆ ಆಗಲಿ. ಮತ್ತೆ ಬೌನ್ಸ್ ಬೇಕಾಗಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯ ದಿನಗಳನ್ನು ಕೊಡಲಿ. ರಾಜಕೀಯದಲ್ಲಿ ನಿಂತು ಅಥವಾ ರೈತಪರ ಚಿಂತಕರಾಗಿ ನಮ್ಮ ಕನ್ನಡಾಂಬೆಯ ಸೇವೆಯನ್ನು ಅವರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾನು ತಪ್ಪು ಮಾಡಿದರೆ ಅವ್ರಿಗೆ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಒಂದು ದೊಡ್ಡ ಉದಾಹರಣೆ ಕೊಡ್ತಾರೆ. ಸೋಷಿಯಲ್ ಮೀಡಿಯಾವನ್ನು ಮಿಸ್ಯೂಸ್ ಮಾಡಿದರೆ, ಸೋಷಿಯಲ್ ಮೀಡಿಯಾವನ್ನು ಅವರ ವಿಕೃತಿಗೋಸ್ಕರ, ಅವರ ಚೇಷ್ಟೆಗೋಸ್ಕರ ಬಳಸ್ಕೊಂಡ್ರೆ ರೇಣುಕಾ ಸ್ವಾಮಿ ಅಂಥವರು ಪರಿಸ್ಥಿತಿ ಆಗುತ್ತೆ. ತಮ್ಮ ಹೆಸರನ್ನು, ತಮ್ಮ ದರ್ಪವನ್ನು, ಅದು ತಮ್ಮ ಜನಪ್ರಿಯತೆಯನ್ನು ಯೋಚನೆ ಮಾಡದೆ ತಪ್ಪು ಮಾಡಿದರೆ ದರ್ಶನ್ ಅವ್ರ ಥರ ನಾವು ಆಗ್ತೀವಿ ಅನ್ನೋ ದೊಡ್ಡ ಒಂದು ಉದಾಹರಣೆಯನ್ನು ಜನರಿಗೆ ನಾವು ಕೊಡ್ತಾಯಿದ್ದೀವಿ. ಆಮೇಲೆ ನನಗೆ ಇದರ ಮೂಲಕ, ಈ ನಿಮ್ಮ ವಾಹಿನಿ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಸೋಷಿಯಲ್ ಮೀಡಿಯಾವನ್ನು ಒಳ್ಳೊಳ್ಳೆ ವಿಚಾರಗಳಿಗೆ, ರೈತರ ಪರ ಚಿಂತನೆಗಳಿಗೆ, ಅಥವಾ ನಮ್ಮ ಸಮಸ್ಯೆಗಳಿಗೆ, ರಸ್ತೆಗಳು ಸಮಸ್ಯೆಗಳು, ಇನ್ನೊಂದು ಏನೇನೋ ಸಮಸ್ಯೆಗಳಿದೆ, ಅದರ ಬಗ್ಗೆ ಗಮನ ಹರಿಸಿ. ನಿಮ್ಮ ಕುಚೇಷ್ಟೆಗೋಸ್ಕರ, ನಿಮ್ಮ ವಿಕೃತಿಗೋಸ್ಕರ ಸೋಷಿಯಲ್ ಮೀಡಿಯಾನ ಬಳಸ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ನೋವಿದೆ, ನನಗೆ ಖಂಡಿತ ನೋವಿದೆ. ಆದಷ್ಟು ಬೇಗ ಅವರು ಆಚೆ ಬರಲಿ, ಒಳ್ಳೆಯ ಸೇವೆಯನ್ನು ಜನರಿಗೆ ಕೊಡಲಿ ಅಂತ ನಾನು ಆಶಿಸ್ತೀನಿ. ಐ ಆಮ್ ಸ್ಟ್ಯಾಂಡ್ ಫಾರ್ ದರ್ಶನ್ ಅವರ
ಪರವಾಗಿ ನಾನು ನಿಂತ್ಕೋಬೇಕಾದ್ರೆ ರೇಣುಕಾ ಸ್ವಾಮಿಯವರು ಮತ್ತು ಅವ್ರ ಕುಟುಂಬದವ್ರಿಗೆ ಸಾಂತ್ವನವನ್ನು ಹೇಳ್ತೀನಿ ನಾನು. ಖಂಡಿತವಾಗಲೂ ಕೂಡ ನಿಜವಾಗಲೂ ಕೂಡ ಭಾಳ ನೋವಿದೆ. ಒಬ್ಬ ಗಂಡನನ್ನು ಕಳ್ಕೊಂಡಂತಹ ಒಬ್ಬ ಗರ್ಭಿಣಿ ಹೆಂಗಸಿನ ಅವಸ್ಥೆಯನ್ನು ನಂಗೆ ಗೊತ್ತಿದೆ. ಒಂದು ಅವರ ಇಳಿ ವಯಸ್ಸಲ್ಲಿ ಮಗನನ್ನು ಕಳ್ಕೊಂಡ ತಂದೆ ತಾಯಿ ನೋವು ನನಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಆದರೆ ನಾನು ಅವರ ಸ್ನೇಹಿತರಾಗಿರುವ ಕಾರಣ, ಅವ್ರ ನೆರೆಕರಿರುವ ಕಾರಣ ಅವರ ಬಗ್ಗೆ ನನಗೆ ಮರುಕ ಇದೆ. ಆದಷ್ಟು ಬೇಗ ಅವರು ಆರೋಪ ರಹಿತರಾಗಿ, ಆರೋಪ ಇಲ್ಲ ದರ್ಶನ್ ರಹಿತ ತಪ್ಪು ಮಾಡಿಲ್ಲ ಅನ್ನೋದಾಗಲಿ ಅನ್ನೋದು ನನ್ನ ಆಸೆ. ನಡೀಲಿ. ನನಗೆ ಗೊತ್ತು, ಇದಾದ ಮೇಲೆ ತುಂಬ ಜನ ನನಗೆ ವಂಶವೃಕ್ಷ ತಂದೆ ತಾಯಿ ಮಕ್ಕಳು ಎಲ್ಲರನ್ನೂ ಕರೀತಾರೆ. ಇಷ್ಟೆಲ್ಲ ನಡೆದರೂ ಕೂಡ ಸೋಷಿಯಲ್ ಮೀಡಿಯಾನ ದುರುಪಯೋಗ ಮಾಡ್ಕೋತಾರೆ. ಏನು ಮಾಡೋಕ್ಕಾಗಲ್ಲ, ನಾವು ಕಲಾವಿದರು, ನಾವು ಎಲ್ಲದಕ್ಕೂ ಸಿದ್ಧವಾಗಿರಬೇಕು. ಐ ಸ್ಟ್ಯಾಂಡ್ ಫಾರ್ ಇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.